ನಿಂಗೆ ಶಿವಮೊಗ್ಗದ ಲೈಬ್ರರಿ ತೋರಿಸ್ತೀನಿ. ನಡೀತಾ ಹೋದರೆ ಸುಸ್ತಂತೆ ಏನೋ. ಆಟೋ ರಿಕ್ಷಕ್ಕೆ ತೀರಾ ಹತ್ರ. ನಿಧಾನವಾಗಿ ಆದರೂ ಸರಿ ನಡೀತೀಯಾ? ಪ್ರಾರ್ಥನಾಳನ್ನು ಕೇಳಿದ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದಾದರೆ ದಾವಣಗೆರೆ ತನಕ ನಾನು ಬರ್ತೀನಿ, ಮೇಲು ಧ್ವನಿಯಲ್ಲಿ ಪ್ರಪೋಸ್ ಮಾಡಿದಳು ಪ್ರಾರ್ಥನಾ. ಉಳಿದಿರೋದು ಬರೀ 120 ರೂಪಾಯಿ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ಹೊತ್ತಿಗೆ ಇದ್ದ 120 ರೂಪಾಯಲ್ಲಿ 60 ಮುಗಿದಿದ್ದವು. ಬೆಳಗ್ಗಿನ ತಿಂಡಿಗೆ 10. ದಾವಣಗೆರೆಗೆ ಹೋಗೋಕ್ಕೆ ಬರೋಕ್ಕೆ ಇಬ್ಬರಿಗೆ ಎಷ್ಟು? ಬೇಡ, ನೀನು ಲೈಬ್ರರಿಲೇ ಕೂತು ಓದ್ತಿರು, ರಾತ್ರಿ ಹೊತ್ತಿಗೆ ವಾಪಸ್ ಬರ್ತೀನಿ ನಿರ್ಧಾರವೆಂಬಂತೆ ಹೇಳಿಬಿಟ್ಟ. ಒನ್ಸ್ ಅಗೇನ್ ಅದು ಹಿಮವಂತನ ಸ್ವಭಾವ. ವಿವರಣೆಗಳೆಲ್ಲ ತನ್ನಲ್ಲೇ ಇಟ್ಟುಕೊಳ್ಳುತ್ತಾನೆ. ಎದುರಿನವರಿಗೇನಿದ್ದರೂ ನಿರ್ಣಯಗಳು ರವಾನೆಯಾಗುತ್ತವೆ. ಅದು ಗೊತ್ತಿದ್ದರಿಂದಲೇ ಶಾಂತಪ್ಪ ಡಾಕ್ಟ್ರು ಎಂಬ ಪ್ರಶ್ನೆಯನ್ನು ಅಷ್ಟು ಹೊತ್ತಾದರೂ ಮುಖದ ಮೇಲೆ ಧರಿಸಿಕೊಂಡಿದ್ದುದು. ಅವರಿಗೆ ಅದು ಗೊತ್ತು. ಹಿಮವಂತನ ನಿರ್ಣಯಗಳು ಬದಲಾಗುವಂತಹವಲ್ಲ. ಆಮೇಲೆ ಕೋರ್ಟ್ ಸರ್ಕಲ್ಲು ದಾಟಿ DVS ಕಾಲೇಜಿನ ಪಕ್ಕ ಹಾದು ಪಾಲಿಟೆಕ್ನಿಕ್ಕಿನ ಮುಖ ನೋಡಿಕೊಂಡು ಆ ಸರ್ಕಲ್ಲಿಗೊಂದು ಚಿಕ್ಕ ಸುತ್ತು ಹೊಡೆದು ಇನ್ನೇನು ಸೆಂಟ್ರಲ್ ಲೈಬ್ರರಿಯ ಮೆಟ್ಟಿಲು ತುಳಿಬೇಕು. ರಾತ್ರಿ ತಡ ಮಾಡಬೇಡಿ, ನನಗಿನ್ನೂ ಒಬ್ಬಳೇ ಇರೋದು ರೂಢಿಯಾಗಿಲ್ಲ ಅಂದು ಬಿಟ್ಟಳು ಪ್ರಾರ್ಥನಾ. ಹಿಮವಂತ್ ಅದೊಂದು ಅಪ್ಯಾಯಮಾನದ ನೋಟ ನೋಡಿದ. ಇನ್ನೊಂದಷ್ಟು ಹಣ ಜೇಬಿನಲ್ಲಿದ್ದಿದ್ರೆ ಪ್ರಾರ್ಥನಾಳನ್ನು ದಾವಣಗೆರೆಗೆ ಕರೆದೊಯ್ಯಬಹುದಿತ್ತು. ಮತ್ತಷ್ಟು ಹೊತ್ತು ಬಸ್ನಲ್ಲಿ ದಾವಣಗೆರೆಯಲ್ಲಿ ಜೊತೆಯಾಗಿರುತ್ತಿದ್ದೆವಾ? ಅವಳು ಓದ್ಕೊಳ್ಳಿ ಹಾಗಂತ ನಿರ್ಧರಿಸಿಬಿಟ್ಟ. ಅಲ್ಲದೆ ದಾವಣಗೆರೆಯಲ್ಲಿ ಅವನು ಹೋಗಲಿರುವ ಜಾಗೆ ಅಲ್ಲಿಗೆ ಪ್ರಾರ್ಥನಾ ಬರುವಂತಿರಲಿಲ್ಲ. ಅವಳೊಬ್ಬಳೇ ಅಲ್ಲ, ಕನಸಿರುವ ಯಾವ ಹುಡುಗಿಯೂ ಬರಬಾರದು ಆ ಜಾಗೆಗೆ. ಅವನು ಅದೇ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಸ್ಸ್ಟ್ಯಾಂಡಿನೆಡೆಗೆ ನಡೆಯುವುದನ್ನೇ ಕಣ್ಮರೆಯಾಗುವ ತನಕ ನೋಡಿದಳು ಪ್ರಾರ್ಥನಾ. ತುಂಬ ದೂರದ ಊರೇನಲ್ಲ ದಾವಣಗೆರೆ. ಕಿಟಕಿಯ ಗಾಜಿಗೆ ತಲೆಯಾನಿಸಿ ಒಂದರ್ಧ ನಿದ್ದೆ ತೆಗೆದು ಬಿಟ್ಟರೆ ಬಂದೇ ಬಿಟ್ಟಿರುತ್ತದೆ. ಆದರೆ ಇವತ್ತು ಹಿಮವಂತನ ಕಣ್ತುಂಬ ಕನಸುಗಳಿವೆ. ನಿದ್ದೆ ಬರಲಾರದು. ಓಡುತ್ತಿರುವ ಬಸ್ಸಿನಲ್ಲಿ ಕುಳಿತೇ ಕಿಟಕಿಯಾಚೆಗಿನ ಬೋಳು ಹೊಲಗಳನ್ನು ನೋಡಿದ. ಇಲ್ಲಿ ಊರುಗಳು, ಹಳ್ಳಿಗಳು ದೂರ ದೂರ. ನಡೆಯುತ್ತಾ ಹೊರಟು ಬಿಟ್ಟರೆ ಯಮಹಿಂಸೆ. ಗುಕ್ಕು ನೀರು ಬೇಕಂದ್ರೂ ಗಂಟೆಗಟ್ಟಲೆ ಕಾಲೆಳಿಬೇಕು. ತನ್ನ ಸೀಮೆ ಹಾಗಲ್ಲ. ಊರಿಗೆ ಊರು, ಊರಿಗೆ ಊರು ಒಂದಕ್ಕೊಂದು ಕೈ ಹಿಡಿದುಕೊಂಡೇ ನಿಂತಿವೆಯೇನೋ ಎಂಬಂತೆ. ಅತ್ತಿಹಳ್ಳಿ ದಾಟಿಬಿಟ್ರೆ ಅಗೋ ಅಲ್ಲಾಗಲೇ ಹೊಂಬಾಳೆ ಕೊಪ್ಪಲು ಕಾಣಿಸುತ್ತದೆ. ಮುಂದೆ ಮಲ್ಲನಘಟ್ಟ, ಎಡವಿ ಬಿದ್ದರೆ ಬೇಡಿನಹಳ್ಳಿ. ಚನ್ನರಾಯಪಟ್ಟಣಕ್ಕೆ ಹೊರಡಬೇಕು ಅಂತ ನಿಶ್ಚಯಿಸಿದರೆ ಸಾಕು, ಜಾವಕ್ಕೆ ಎದ್ದು ಹೊರಟು ಬಿಡುತ್ತಿದ್ದ. ದಾರಿ ಖರ್ಚಿಗೆ ಏನು ಬೇಕು? ಜೇಬಿನಲ್ಲೊಂದು ಬೆಲ್ಲದ ತುಂಡಿದ್ದರೆ ಅದೇ ಮಹಾಪ್ರಸಾದ. ಯಾವ ಊರು ಪರಿಚಯವಿಲ್ಲ ತನಗೆ. ತುಂಡು ಬೆಲ್ಲವನ್ನು ಕಟ್ಟೆಯ ಮೇಲೆ ಕುಳಿತು ವಿಶಿಷ್ಟಾಗಿ ತಿಂದು ಸಾವುಕಾರ ಚೆನ್ನಯ್ಯನೋರ್ ನಾಲೆಯಲ್ಲಿ ಬೊಗಸೆ ಅದ್ದಿ ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ರೆ ಮತ್ತೆ ಗಾವುದ ನಡೆಯುವ ಹುಮ್ಮಸ್ಸು ಬಂದು ಬಿಡುತ್ತಿತ್ತು. ತೀರಾ ಹಸಿವೆ ಎನಿಸಿದರೆ ಜೋಗಿಪುರದಲ್ಲೊಂದು, ಶೆಟ್ಟಿಹಳ್ಳಿಯಲ್ಲೊಂದು, ಯಾರದಾದ್ರೂ ತೋಟಕ್ಕೆ ನುಗ್ಗಿ ಒಂದು ಕಾಯಿ ಕೆಡವಿಕೊಂಡು ಎಳೆನೀರು ಕುಡಿಯುತ್ತಿದ್ದ. ಯಾರೂ ಬೇಡವೆನ್ನುತ್ತಿರಲಿಲ್ಲ. ಹಾಗೆ ನೋಡಿದರೆ ಅವನು ಚನ್ನರಾಯಪಟ್ಟಣಕ್ಕೆ ತೀರಾ ಹತ್ತಿರದವನೇನಲ್ಲ. ಹಿಮವಂತನ ತಂದೆ ಅಳಿಯಸಂದ್ರದವರಂತೆ. ಅಳಿಯಸಂದ್ರದ ಹೀರಪ್ಪಣ್ಣ ಅಂದರೆ ದೊಡ್ಡ ಹೆಸರು. ಹಠಕ್ಕೆ ಹುಟ್ಟಿದವನಂತಿದ್ದ ಮನುಷ್ಯ. ಆ ಕಾಲಕ್ಕೆ ಕುದುರೆ ಇಟ್ಟುಕೊಂಡಿದ್ದರಂತೆ. ಪಂಚಾಂಗ ಅನ್ನೋ ವಸ್ತುವನ್ನ ಎಡಗೈಯಲ್ಲೂ ಮುಟ್ತಿರ್ಲಿಲ್ವಂತೆ. ತಿಥಿ, ವಾರ, ನಕ್ಷತ್ರ, ಗ್ರಹಣ ಎಲ್ಲ ಬಾಯ್ತುದಿಯಲ್ಲೇ. ಆದರೆ ಜನ ಅದಕ್ಕೆಲ್ಲ ಹೆದರುತ್ತಿದ್ದುದು. ಅಳಿಯಸಂದ್ರದ ಹೀರಣ್ಣಪ್ಪನಿಗೆ ಮಾಟ ಮಾಡೋಕ್ಕೆ ಬರುತ್ತಂತೆ. ಕೋರ್ಟಿನಲ್ಲಿ ದಾವೆ ಮಾಡಿಯಾದರೂ ಗೆಲ್ಲಬಹುದು. ಅವಪ್ಪನ್ ಎದುರಾಕೊಂಡು ಬದುಕೋರುಂಟೆ ಅನ್ನುತ್ತಿದ್ದರು ಜನ. ಹೆಂಗಸರ ತಂಟೆಗೆ ಹೋದವನಲ್ಲ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತಿತ್ತು. ಆತ ತನ್ನ ತಾಯಿಯನ್ನು ಕೊಂದು ಬಿಟ್ಟಿದ್ದ. ನೇತು ಹಾಕಿದ್ದ. ದೊಡ್ಡ ಲಾಂದ್ರ ತೆಗೆದು
ತಲೆಗೆ ಹೊಡೆದಿದ್ದನಂತೆ. ಮೂರನೇ ಏಟಿಗೆ ಸತ್ತಿರಬೇಕು ಅನ್ನುತ್ತಿದ್ದಳು ಚಿಕ್ಕತ್ತೆ. ಅಪ್ಪನ ಕಾಸಾ ತಂಗಿ, ಕೊನೆಯವಳು. ಹೆಂಡತಿ ಕೊಲೆಯಾದ್ಮೇಲೆ ಶಾಶ್ವತವಾಗಿ ಅಳಿಯಸಂದ್ರದ ಮನೆ ಬಿಟ್ಟು ಚನ್ನರಾಯಪಟ್ಟಣದಾಚೆಗೆ ಬರಗೂರು ಕೈಮರವನ್ನು ದಾಟಿ ಕತ್ತರಿಘಟ್ಟದಲ್ಲಿ ಅದ್ಯಾರ್ದೋ ತೋಟದ ಮನೆಯಲ್ಲಿ ಇದ್ದು ಬಿಟ್ಟಿದ್ನಂತೆ. ಬಹುಶಃ ಹಿಮವಂತನನ್ನು ಆತನ ಚಿಕ್ಕತ್ತೆಯ ಸುಪರ್ದಿಗೆ ಕೊಟ್ಟು ಹೋಗಿರಬೇಕು. ಲಾಂಧ್ರದಿಂದ ಹೊಡೆಸಿಕೊಂಡು ಸತ್ತಾಗ ಅಮ್ಮ 7 ತಿಂಗಳ ಬಸುರಿಯಂತೆ. ತಾಯಿ ಮಗು ಇಬ್ಬರೂ ಸತ್ತಿದ್ದರಂತೆ. ಅಮ್ಮನ ಹೊಟ್ಟೆಯಲ್ಲಿ ತಂಗಿ ಇದ್ದಳಾ? ಇದ್ದಿದ್ರೆ ಈಗ ಪ್ರಾರ್ಥನಾಳಷ್ಟಿರುತ್ತಿದ್ದಳೇನೋ. ಇಬ್ಬರಿಗೂ ಒಳ್ಳೆ ಜೊತೆಯಾಗ್ತಿತ್ತು. ಅತ್ತಿಗೆ ನಾದಿನಿ. ಇಷ್ಟಕ್ಕೂ ತಾನು ಪ್ರಾರ್ಥನಾಳನ್ನು ಪ್ರೀತಿಸುತ್ತಿದ್ದಾನಾ? ಮದುವೆಯಾಗುವಷ್ಟು